ಸರ್, ಈಗ ಬಾನು ಮುಸ್ತಾಕ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೆಂಗೆ ಸಾಂಗ್ವಾರ ದಸರಾ ಹೆಂಗೆ ನಡೆಯುತ್ತೆ? ದಸರಾ ಎಂದಿನಂತೆ ಸುಗಮವಾಗಿ ಸುಲಲಿತವಾಗಿ ಮೈಸೂರಿನ ಸಮಸ್ತ ಜನರ ಸಹಭಾಗಿತ್ವದಲ್ಲಿ ನಡೀತದೆ. ಸರ್ಕಾರ ಬಾನು ಮುಸ್ತಾಕ್ ಅವ್ರನ್ನ ಗೌರವಯುತವಾಗಿ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಆಹ್ವಾನ ಮಾಡಿದ್ದೇವೆ. ಅವರು ಅಷ್ಟೇ ಗೌರವಯುತವಾಗಿ ಬಂದು ದಸರಾನ ಉದ್ಘಾಟನೆ ಮಾಡ್ತಾರೆ. ಇದೊಂಥರ ವಿವಾದದಿಂದ ಹಿನ್ನಡೆ ಆಗ್ತಾ ಇದೆ. ಕಾರ್ಮೋಡಗಳು ಚಲಿಸಿ ಮಾಯ ಆಗಲೇಬೇಕು. 22ನೇ ತಾರೀಕು ಅದೇ ವಿರೋಧಿಸ್ತಾ ಇರೋರ್ಗೆ ಏನು ಹೇಳ್ತೀರಾ ಸರ್? ವಿರೋಧಿಸ್ತಾ ಇರೋರಿಗೆ ತಮ್ಮ ಕಿವಿ ಮಾತು ಅಥವಾ ತಮ್ಮ ಸಲಹೆ, ತಮ್ಮ ಮನವಿ ಅದೆಲ್ಲ ಬಿಟ್ಟು ದಸರಾ ಜನರ ಉತ್ಸವ. ಈ ಜನರ ಉತ್ಸವದಲ್ಲಿ ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು, ಧಾರ್ಮಿಕ ಗುಂಪುಗಳು ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ಸಂತೋಷದಿಂದ ದಸರಾನ ಆಚರಣೆ ಮಾಡೋಣ. ಒಂದು ಒಳ್ಳೆ ಸಂದೇಶ ಕಳಿಸಿ. ವಿಪಕ್ಷದವ್ರ ಜೊತೆ ಏನಾದ್ರು ಮಾತನಾಡುವಂಥ ಕೆಲಸ ಆಗುತ್ತಾ ಸರ್? ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ, ಮಾತಾಡುವಂಥ ಕೆಲಸ ಆಗುತ್ತಾ ಅಂತ ಸರ್? ಯಾವಾಗಲೂ ಆ ಥರ ಏನು ಮಾತಾಡಿಲ್ಲ. ಈಗ ಇಂಥ ಸಿಚುವೇಶನ್ ಬಂದಿರಲಿಲ್ಲ, ಆ ಥರ ಪರಿಸ್ಥಿತಿ ಇಲ್ಲವೇ ಇಲ್ಲ. ಯಾರೋ ಕೆಲವರು ಹೇಳ್ತಾರೆ, ಹೇಳಿದ ತಕ್ಷಣ ಅದು ನಂಗೆ ಮಾಡೋಕ್ಕಾಗುತ್ತಾ? ಅಲ್ಲ, ಕೆಲವು ಕೊನೆ ಕ್ಷಣದಲ್ಲಿ ಬದಲಾಯಿಸ್ತಾರೆ ಎಷ್ಟು ಅನ್ನೋದು ಮಾತು ಕೂಡ ಆ ಥರದ್ದು. ಸರ್ಕಾರ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. 22ನೇ ತಾರೀಕು ಅವರು ದಸರಾ ಉದ್ಘಾಟನೆ ಮಾಡ್ತಾರೆ. ಬದಲಾಯಿಸೋದು ಏನಾದ್ರು ಇದೆಯಾ ಸರ್ ಸಾಧ್ಯತೆ? ಅವ್ರು ಇನ್ವೈಟ್ ಮಾಡಿದ್ದೀವಿ. 22ನೇ ತಾರೀಕು ಬಾನು ಮುಸ್ತಾಕ್ ಅವರು ದಸರಾನ ಉದ್ಘಾಟನೆ ಮಾಡ್ತಾರೆ. ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಥ್ಯಾಂಕ್ ಯು. 15 ದಿನ ಮಲಗುತ್ತೆ. ಗೋಪಾಲ್ ದಸರಾ ಟೈಮಲ್ಲಿ ಸರ್ ಹೌದು ಸರಿಯಾದ ಕ್ಯಾನ್ಸಲ್ ಹಾಂ ಹೌದು ಪೋಸ್ಟ್ಪೋನ್ ಆಯಿತು. ಥ್ಯಾಂಕ್ ಯು.